ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಡೆ ಕಂಡ ಕೂಡಲೇ ಹಣ ನೀಡುವ ಯುವಕರೇ ಹುಷಾರ್. ಈ ಐಸ್ಗೆ ನೈಸ್ ಆದ್ರೆ ಮುಗೀತು ನಿಮ್ ಕಥೆ. ಆರೋಹಿ ಎಂದು ಹಾರಿಸ್ತಾಳೆ ಕಲ್ಲರ್ ಕಾಗೆ. ಮೂರ್ ಮದುವೆಯಾದ್ರೂ ಈಕೆಗೆ ಬೇಕಂತೆ ಯಂಗ್ ಬಾಯ್ಸ್. ಪಕ್ಕ ಪಾತರ್ಗಿತ್ತಿ ನಂಬಿದ್ರೆ ನಿಮ್ ಜೀವನ ಅಧೋಗತಿ. ಕಂಡ ಕೂಡ್ಲೆ ಕಾಸು ಬಿಚ್ಚಿದ್ರೆ ನಿಮ್ ಜೇಬಿಗೆ ಕತ್ತರಿ ಫಿಕ್ಸ್. ಹಣ ನೀಡುವ ಯುವಕರನ್ನೇ ಟಾರ್ಗೆಟ್ ಮಾಡ್ತಾಳೆ ಇಲ್ಲೊಬ್ಬ ಖತರ್ನಾಕ್ ಲೇಡಿ. ದೇಹ ಒಂದೇ ಆದ್ರೆ 3 ಹೆಸರು 3 ರೂಪ. ಚಿನ್ನ ರನ್ನ ನೀನೇ ಜೀವ, ಈ ಜನ್ಮಕ್ಕೆ ನೀನೇ ಗಂಡ ಅಂತಾಳೆ. ಅಯ್ಯೋ ನನ್ ಮುದ್ದು ಅಂತ ಹೋದ್ರೆ ಕೈಗೆ ಚಿಪ್ ಅನ್ನ ಕೊಡ್ತಾಳೆ. ಈಗಾಗ್ಲೇ ಮದುವೆ ಆಗಿದ್ರು ಯಂಗ್ ಬಾಯ್ಸ್ ಜೊತೆ ಡೇಟಿಂಗ್ ಅನ್ನ ಮಾಡ್ತಾ ಇದ್ದಾಳೆ. ಧಾರವಾಡದಲ್ಲಿ ಸಂತ್ರಸ್ತನ ಫ್ಯಾಮಿಲಿಗೆ ಸಿಕ್ಕಿ ಬಿದ್ದಂತಹ ಖತರ್ನಾಕ್ ಲೇಡಿ. ನೋಡಿ, ಈ ರೀತಿಯಾದಂತಹ ಹೆಂಗಸರನ್ನ ನಂಬ್ಕೊಂಡು ಹೋದ್ರೆ 3 ನಾಮ ಹಾಕಿಸ್ಕೊಳ್ಳೋದಂತೂ ಗ್ಯಾರಂಟಿ. 3 ಹೆಸರು ಇಟ್ಕೊಂಡು ಯುವಕರನ್ನ ಟಾರ್ಗೆಟ್ ಮಾಡ್ತಾಳೆ. ಐಶ್ವರ್ಯ, ರೇಣುಕಾ, ಆರೋಹಿ ಅಂತ 3 ಹೆಸರಲ್ಲಿ ಯುವಕರಿಗೆ ವಂಚನೆಯನ್ನ ಮಾಡಿದ್ದಾಳೆ. ಪ್ರೀತಿ ನಾಟಕ ಮಾಡಿ ಮದುವೆಯಾಗೋದಾಗಿ ನಂಬಿಸಿ ಮೋಸವನ್ನ ಮಾಡಿದ್ದಾಳೆ. ಮೋಸ ಹೋದ ಯುವಕನ ಕುಟುಂಬಸ್ಥರಿಂದ ಕಿಲಾಡಿಗೆ ಸರಿಯಾಗಿ ಥಳಿತ ಆಗಿದೆ. ನಡು ರಸ್ತೆಯಲ್ಲೇ ಲಾಕ್ ಮಾಡಿ ತಳಿಸಿದಂತಹ ಸಂತ್ರಸ್ತನ ಕುಟುಂಬಸ್ಥರು ಮದುವೆ ಆಗ್ತೀನಿ ಅಂತ ಹೇಳಿ ಲಕ್ಷ ಹಣವನ್ನ ಪಡೆದುಕೊಂಡು ವಂಚನೆ ಮಾಡಿದ್ದಾಳೆ. ಗುರುವಕ್ಕುಂದ ಎಂಬಾತನ ಜೊತೆ ಕಳೆದ 2 ವರ್ಷಗಳಿಂದ ಲವ್ ಅಲ್ಲಿದ್ದಾಳೆ. ಈಗಾಗಲೇ ಮದುವೆಯಾಗಿದ್ರು ಸುಳ್ಳು ಹೇಳಿ ಆತನ ಜೊತೆ ಡೇಟಿಂಗ್ ಮಾಡಿರೋದು ಗೊತ್ತಾಗ್ತಾ ಇದೆ. ಗುರು ಎಂಬಾತನನ್ನ ಮದುವೆ ಆಗೋದಾಗಿ ನಂಬಿಸಿ 7 ಲಕ್ಷ ಹಣವನ್ನ ಪಡೆದುಕೊಂಡಿದ್ಲು. ಆಮೇಲೆ ನೀನು ಬೇಡ ಅಂತ ಯಾಮಾರಿಸಿದ್ದಂತಹ ಖತರ್ನಾಕ್ ಲೇಡಿ. ಆದ್ರೆ ಐಶ್ವರ್ಯನೇ ಬೇಕು ಅಂತ ಆತ್ಮಹತ್ಯೆಗೆ ಯತ್ನಿಸಿದಂತಹ ಗುರು ಆಗ ಆಸ್ಪತ್ರೆಗೆ ಬಂದಿದ್ದಂತಹ ಐಶ್ವರ್ಯಾಳನ್ನ ಲಾಕ್ ಮಾಡಿದ್ದಾರೆ ಗುರು ಫ್ಯಾಮಿಲಿಯವರು. 7 ಲಕ್ಷ ವಾಪಸ್ ಕೊಡು, ಇಲ್ಲದೆ ಇದ್ರೆ ಮದುವೆಯಾಗು ಅಂತ ಫ್ಯಾಮಿಲಿ ಬಿಗಿ ಪಟ್ಟನ್ನ ಹಿಡಿದಿದೆ. ಈ ವೇಳೆ ಗುರು ಫ್ಯಾಮಿಲಿಯಿಂದ ಎಸ್ಕೇಪ್ ಆಗೋದಕ್ಕೆ ಯತ್ನಿಸಿದ್ದಾಳೆ ಕಿಲಾಡಿ. ಬೆನ್ನತ್ತಿದಂತಹ ಖತರ್ನಾಕ್ ಐಶುಳನ್ನ ಲಾಕ್ ಮಾಡಿದ್ದಾರೆ ಫ್ಯಾಮಿಲಿಯವರು. ಸರಿಯಾಗಿ ಸಿಕ್ಕಾಕೊಂಡಿದ್ದಾಳೆ. ಇಂಥವ್ರಿಗೆಲ್ರಿಗೂ ಸರಿಯಾದ ಶಿಕ್ಷೆ ಆಗಬೇಕು. 2 3 ಮದುವೆ ಆಗಿದ್ರೂ ಕೂಡ ಯುವಕರನ್ನ ನಂಬಿಸಿ ಮಹಾ ವಂಚನೆಗೆ ಮಾಡ್ತಾ ಇದ್ದಂತಹ ಯುವತಿಯನ್ನ ಇದೀಗ ಸರಿಯಾಗಿ ಲಾಕ್ ಮಾಡಿದ್ದಾರೆ ಗುರು ಕುಟುಂಬಸ್ಥರು. ಆತನಿಗೂ ಸ್ವಲ್ಪ ಬುದ್ಧಿ ಬೇಡವಾ? ಈ ರೀತಿಯಾಗಿ ಈಕೆ ಖತರ್ನಾಕ್ ಅಂತ ಹೇಳಿ ಗೊತ್ತಾದ ಮೇಲೂ ಕೂಡ ಆಕಿನೇ ಬೇಕು ಅಂತ ಯಾಕೆ ಆ ರೀತಿಯಾಗಿ ಹಿಂದೆ ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಬಂದ್ರೆ ನಾನು ಈಗ ಮದುವೆ ಮಾಡ್ಕೋತೇನಲ್ಲ, ನಾನು ಬೇಡದ ನನ್ನ ಮಗಗೆ ಮಾಡ್ಕೊಂಡ್ರೆ ಈ ಕಡೆ ಮಾಡ್ಕೋತಾನೆ, ಇಲ್ಲ ಅಂದ್ರೆ ನಾನು ಜನ್ಮ ಕಳ್ಕೊತೀನಲ್ಲ. ಆಯ್ತು ಕಾಣಿ ಅತಿ ಸಾಲ ಐತಿ ಅಂದ್ರೆ 7 ಲಕ್ಷ ರೂಪಾಯಿ ಸಾಲ ಐತಿ ಅಂದ್ರೆ ಏನ್ ಮಾಡಕ್ ಹೋಗ್ತಾರೆ ಅವ್ರ ಕೆಲಸಕ್ಕೆ? ಎಣ್ಣೆ ಪಂಪಿಗೆ ಹೋಗಿದ್ರೆ ಪೆಟ್ರೋಲ್ ಬಂಕಿಗೆ ನಾನೇನಂದೆ ಕೇಳ್ರಿ ಅವ್ರ ಬಾಯ್ಲೆ ಅಲ್ಲ, ನಾನು ಮಾಡ್ಕೊಂಡ್ರೆ ಆಯ್ತಾ ಈಕೆಗೆ ಕೇಳ್ಕೊಂಡೆ. ಕೇಳ್ಕೊಂಡು ಇವರು ನಮ್ಮ ಮನೆಗೆ ಬಂದ್ರೆ ನಾನು ಸಾಲ ಹರಿದ್ರೆ ನಾನು ಮಾಡ್ಕೊತೇನೆ ಆಂಟಿ ಅಂತ ಹೇಳಿದ್ರೆ ಆಯ್ತು ಈಗ 3.5 ಲಕ್ಷ ತಗೋ, 2 ಲಕ್ಷ ನಮ್ಮ ಹುಡುಗ ಕೊಟ್ಟಿದ್ದು ನನಗೆ ಗೊತ್ತಿಲ್ಲ. ಒಳ್ಳೆ ಮದುವೆ ಆಗಿಂದ ನೀ ಕ್ಯಾಮ್ರಾ ಮುಟ್ಟಿಲ್ಲ, ನೀ ಏನೋ ಮಾಡ್ಕೊಳ್ಳಿ, ನೀ ಕ್ಯಾಮ್ರಾ ಮುಟ್ಟಂಗಿಲ್ಲ. ಕ್ಯಾಮ್ರಾ ಮುಟ್ಟಿದ್ದು ಬೇರೆ ಕ್ಯಾಮ್ರಾ ಮುಟ್ಟಿದ್ದು 4 ಸಲ ಫೋನ್ ಹಚ್ಚಿರು ಬಾ ಆಂಟಿ ಅಂದ್ರಿ. ಮಧ್ಯಾಹ್ನದಿಂದ ಚನ್ನಮಠ ಬಾನ ಅಂದಾಳ್ರಿ. ಸಂಜೆ ಮುಂದೆ ಇಲ್ಲಂಟಿ ನಾನು ಈ ಊರಾಗಿಲ್ಲ, ಬೆಂಗಳೂರು ಹೊಂಟೇನಿ, ಸಾರಿ ನಾನು ನಿಮ್ಮ ರೊಕ್ಕ ಕೊಡ್ತೇನೆ ಆಂಟಿ ಅಂತಂದ್ಲ. ನಂಗೆ ರೊಕ್ಕ ಬೇಡವ, ನನ್ನ ಮಗ ಬೇಕಾ, ನನ್ನ ಮಗನ ಉಳಿಸ್ಕೋಬೇಕು ನಾನು ಅದಂತ ನಾ ಹೇಳಿದೆ. ಇಲ್ಲಂಟಿ ನಾನು ನಿಮ್ಗೆ ರೊಕ್ಕ 6 ತಿಂಗಳಿಗೆ
ರೊಕ್ಕ ಕೊಡ್ತೇನೆ 6 ತಿಂಗಳಿಗೆ ರೊಕ್ಕ ಕೊಡ್ತೇನೆ ಅಂತ ಹೇಳಿದ್ರು ಸರ್. ಹೊಳ್ಳೆ ಬಡ್ಡಿಗಳು ಅದು ಅವರು ನಾವು ಇದು ಮಾಡ್ತೇನೆ ಅಂತ ಹೇಳ ಅವ್ನ ರೊಕ್ಕ ಹೊಳ್ಳೆ ಕೊಟ್ಟಿಲ್ಲ. ಆಕೆಗೆ ಒಂದರಲ್ಲ 4-5 ಮಂದಿ ಮದುವೆ ಆಗೈತಿ ಆಲ್ರೆಡಿ. ಈಗ ಮದುವೆ ಆಗುವಾಗ ಒಂದು ಇದಾಗೈತೆ ಅಂತ ಹೇಳಿದ್ರೆ ಡೈವರ್ಸ್ ಆಗೈತೆ ಅಂತ ಹೇಳಿದ್ರೆ ಆಯಿತು. ಒಂದು ಮಗು ಐತಿ, ಅದನ್ನೂ ಒಪ್ಕೊಂಡ್ರೆ ನಾನು ಮಗುನೂ ಇರಲಿ, ಅದು ನಮ್ಮ ಮಗುನ ಮೊಮ್ಮಗಳಂತ ತಿಳ್ಕೊತಾನೆ, ಮದುವೆ ಮಾಡ್ತೇನೆ ಅಂತ ಹೇಳಿ ನಾನು ಎಲ್ಲ ರೆಡಿ ಮಾಡಿದ್ದೆ ರೀ. ಮಾಡಿದ್ರೆ ಸಂಜೆಗೆ ನಾನು ಬರಂಗಿಲ್ಲ ಅಂತ ಹೇಳಿಬಿಟ್ರಿ. ಆಕೆ ಸಂಬಂಧ ತೊಗೊಂಡಾರೆ, ರೊಕ್ಕ ಸಂಬಂಧ. ರೊಕ್ಕ ಎಲ್ಲಿ ಬೇಕಾದಲ್ಲ 3-4 ವರ್ಷದಿಂದ ಹುಡುಗಿ ಅವನ್ನ ಲವ್ ಮಾಡಿದ್ರಿ. ಲವ್ ಮಾಡಿದಾಗ 6-7 ಲಕ್ಷ ರೂಪಾಯಿ ರೊಕ್ಕ ಇಸ್ಕೊಂಡಾಳ್ರಿ. ನಿನ್ನ ಮದುವೆ ಯಾಕೆ ಅಂತ ಹೇಳ್ತಾಳ್ರಿ. ಹೇಳಿದ್ರು ಮತ್ತು ಹೊಳ್ಳಿ ರೊಕ್ಕನ ಕೇಳ್ತಾಳ್ರಿ. ಕೇಳಿದಕ್ಕೆ ನಿನ್ನೆ ಹುಡುಗ ಔಷಧ ಕೊಡ್ದಾನೆ ರೀ. ಕುಡಿದು ದವಾಖಾನೆ ಮಕ್ಕೊಂದಾನೆ ರೀ. ಮುಂಜಾನೆ ಹೊತ್ತಿಗೆ ಬಂದು ನೋಡ್ಕೊಂಡು ಹೋದಾರೆ. ಅದಕ್ಕೆ ಕೇಳಿದ್ರು ನಾವು, ನೀ ಅವನ ಮದುವೆ ಹಾಕಿಪ್ಪ ಇವನ ಮದುವೆ ಹಾಕಿ ಅಂತ ಕೇಳಿದ್ವಿ. ಅವಿ ಹಿಂಗಲ್ಲ, ನೀ ಅವನ ಮದುವೆ ಹಾಕೋ ಇವನ ಮದುವೆ ಹಾಕಿ ಅಂತ ಕೇಳಿದ್ರು ನಾವು. ಕೇಳಿದ್ರು ಆಕೆ ಏನು ಹೇಳಕ್ಕೆ ತಯಾರಿಲ್ಲ ರೀ ಹುಡುಗಿ. 3-4 ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶ್ರೀಧರ್, ಐಶ್ವರ್ಯ, ರೇಣುಕಾ, ಆರೋಹಿ ಹೀಗೆ ಮೂರು ಹೆಸರುಗಳನ್ನ ಇಟ್ಕೊಂಡು ಈಕೆ ಯುವಕರನ್ನ ಯಾವ ರೀತಿಯಾಗಿ ಬುಟ್ಟಿಗೆ ಹಾಕೊಳ್ತಾ ಇದ್ಲು. ಈಗ ಸದ್ಯಕ್ಕೆ ಆ ಗುರು ಪರಿಸ್ಥಿತಿ ಹೇಗಿದೆ, ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂತಹ ಹುಡುಗನ ಪರಿಸ್ಥಿತಿ ಹೇಗಿದೆ ಅಂತ? ಖಂಡಿತ ರಮ್ಯ, ಈಗಾಗಲೇ ಮದುವೆ ಆಗಿ ಮಕ್ಕಳಿದ್ರು ಕೂಡ ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ಲು. ಅಂದ್ರೆ ಮೇನ್ ಉದ್ದೇಶ ಅಂದ್ರೆ ಇವಳು ಹಣಕ್ಕಾಗಿ ಯುವಕರನ್ನ ಟಾರ್ಗೆಟ್ ಮಾಡ್ತಿದ್ಲು. ಅಷ್ಟೇ ಅಲ್ಲದೆ ಈಗಾಗಲೇ 4-5 ಯುವಕರ ಬಳಿ ಹಣವನ್ನ ಇಟ್ಕೊಂಡಿದ್ದಾಳೆ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಏನು ರೇಣುಕಾ, ಆರೋಹಿ ಮತ್ತು ಐಶ್ವರ್ಯ ಅನ್ನುವ ಹೆಸರಲ್ಲಿ ಈಗಾಗಲೇ ಯುವಕರನ್ನ ವಂಚಿಸ್ತಾ ಇದ್ಲು. ಈಗಾಗಲೇ ಏನು ಗುರು ಎಕ್ಕುಂದಿ ಅನ್ನುವ ಯುವಕ ಏನಿದ್ದಾರೆ, ಇದು ಧಾರವಾಡದ ಪಕ್ಕದ ಒಂದು ಗ್ರಾಮದವನಾಗಿರ್ತಾನೆ. ಅವನು ಕೂಡ ಸುಮಾರು ಮದುವೆ ಆಗ್ತೀನಿ ಹೀಗೆ ನಂಬಿಸ್ತಾಳೆ. ನಂಬಿಸಿದ ತಕ್ಷಣ ಆತನು ಕೂಡ ಅವಳ ಜೊತೆ ಒಂದು ಉತ್ತಮವಾದ ಸಂಬಂಧವನ್ನ ಹೊಂದ್ತಾನೆ. ಹೊಂದಿದ ತಕ್ಷಣವೇ ಮನೆಯೂ ಕರ್ಕೊಂಡು ಹೋಗಿ ಇವಳನ್ನ ನಾನು ಮದುವೆ ಆಗ್ತೀನಿ ಅಂತ ಹೇಳಿದಾಗ ಮನೆಯವರು ಕೂಡ ಈಕೆಯ ಮಾತಿಗೆ ಒಪ್ತಾರೆ. ಆದ್ರೆ ಅವಳು ಒಂದು ಕಂಡೀಷನ್ ಆಗ್ತಾರೆ. ಈಗಾಗಲೇ 7 ಲಕ್ಷ ರೂಪಾಯಿ ಸಾಲ ಇದ್ದು, ಆ ಒಂದು ಸಾಲವನ್ನ ತೀರಿಸಿದ ತಕ್ಷಣವೇ ನಿಮ್ಮ ಮಗನನ್ನ ಮದುವೆ ಆಗ್ತೀನಿ, ನನಗಾಗ್ಲೇ ಮಗು ಇದೆ, ಮದುವೆ ಆಗಿದೆ, ಅದೆಲ್ಲವೂ ಕೂಡ ಡಿವೋರ್ಸ್ ಆಗಿದೆ, ಆದ್ರೆ ಮುಂದಿನ ಜೀವನದಲ್ಲಿ ನಾನು ಉತ್ತಮವಾಗಿ ಬದುಕ್ತೀನಿ ಅನ್ನೋದನ್ನ ಮಾತನ್ನ ಹೇಳ್ತಾಳೆ. ಅದನ್ನ ನಂಬಿದಂತ ಕುಟುಂಬಸ್ಥರು ಆಯ್ತು ನಿನಗೆ ಎಷ್ಟು ಬೇಕು ಹಣವನ್ನ ಕೇಳಿದಾಗ ಒಂದು 6 ಲಕ್ಷವನ್ನ ಇವಳಿಗೆ ಹಣದ ರೂಪದಲ್ಲಿ ಕೊಡ್ತಾರೆ. ಆದ್ರೆ ಯಾವುದೇ ಕಾರಣಕ್ಕೂ ಅದನ್ನ ಹಿಂತಿರುಗಿಸೋದಾಗ್ಲಿ ಅಥವಾ ಈ ಯುವಕರನ್ನ ಮದುವೆ ಆಗೋದಾಗ್ಲಿ ಇಲ್ಲಿವರೆಗೂ ಮಾಡ್ಲಿಲ್ಲ. ಇದನ್ನ ಪದೇ ಪ್ರಶ್ನೆಯನ್ನ ಮಾಡಿದಾಗ ನಾಳೆ ಆಗ್ತೀನಿ, ನಾಡಿದ್ದಾಗ್ತೀನಿ ಅಥವಾ ನಾಳೆ ನಿಮ್ಗೆ ದುಡ್ಡನ್ನ ಕೊಡ್ತೀನಿ ಅನ್ನೋ ಒಂದು ಮಾತನ್ನ ಹೇಳ್ತಾ ಬರ್ತಾರೆ. ಆದ್ರೆ ಏನ್ ಗುರು ಏನಿದಾನೆ ಈತ ಇನ್ನೊಂದು ಬೇರೆಯವರ ಕಡೆಯಿಂದ ಹಣವನ್ನ ಪಡೆದು ಇವಳಿಗೆ ಹಣವನ್ನ ಕೊಟ್ಟಿರ್ತಾನೆ. ಆದ್ರೆ ಈ ಹಣವನ್ನ ಮರುಕಳಿಸ ಆಗದೆ ಕಾರಣಕ್ಕೆ ಆಗ ಈಗ ಒಂದಿಷ್ಟು ಜಗಳಗಳಾಗುತ್ತೆ ಈಕೆ ಮತ್ತು ಆತನ ನಡುವೆ. ಆವಾಗ ನೀನೇನಾದ್ರೂ ಮಾಡ್ಕೋ ಅಂದಂತ ವೇಳೆಯಲ್ಲಿ ಈತ ವಿಷವನ್ನ ಕುಡಿದು ಅಡ್ಮಿಟ್ ಅನ್ನ ಆಗ್ತಾನೆ. ಆ ಅಡ್ಮಿಟ್ ಅನ್ನ ಆದಂತ ವೇಳೆಯಲ್ಲಿ ಧಾರವಾಡದ ಸಿವಿಲ್ ಆಸ್ಪತ್ರೆಗೆ ಡೈರೆಕ್ಟ್ ಆಗಿ ಆಕೆ ಬಂದು ಭೇಟಿಯನ್ನ ಆಗ್ತಾಳೆ. ಇಂತಹ ಸಮಯದಲ್ಲಿ ಕುಟುಂಬಸ್ಥರು ಆಕೆಯನ್ನ ಲಾಕ್ ಮಾಡಿ ಅವಳಿಗೆ 1-2 ಕಳಿಸಿರುವಂತದ್ದು. ಅಷ್ಟೇ ಅಲ್ಲದೆ ಬುದ್ಧಿ ಮಾತನ್ನು ಕೂಡ ಹೇಳಿರುವಂತದ್ದು. ಇನ್ಮೇಲಾದ್ರೂ ಈ ರೀತಿಯಾಗಿ ಮಾಡ್ಬೇಡ, ನಮ್ಮ ಹಣವನ್ನ ವಾಪಸ್ ಕೊಡಿ, ಇಲ್ದಿದ್ರೆ ನನ್ನ ಮಗನನ್ನ ಮದುವೆ ಆಗು ಅಂತ ಹೇಳ್ತಾಳೆ. ಆದ್ರೆ ಇದಕ್ಕೆ ಆ ಯುವತಿ ಯಾವುದೇ ಕಾರಣಕ್ಕೂ ಒಪ್ತಾ ಇಲ್ಲ. ಕೇವಲ ಹಣವನ್ನ ಕೊಡ್ತೀನಿ, ಮದುವೆ ಆಗೋದು ಮುಂದೆ ನೋಡ್ಕೊಳ್ತೀನಿ ಅನ್ನೋ ಮಾತನ್ನ ಹೇಳ್ತಾರೆ. ಸದ್ಯ ವಿಷ ಕುಡಿದು ಈಗ ರಿಕವರಿ ಆಗಿರುವಂತಹ ಏನ್ ಗುರು ಇದ್ದಾನೆ ಆತನು ಕೂಡ ಯಾವುದೇ ಕಾರಣಕ್ಕೂ ಆಕೆಯ ವಿರುದ್ಧವಾಗಿ ಕೇಸನ್ನ ದಾಖಲು ಮಾಡ್ತೀನಿ ಅನ್ನೋ ಮಾತನ್ನ ಹೇಳ್ತಾನೆ. ಆದ್ರೆ ಆಕೆಯೇ ಬೇಕು ಅನ್ನೊಂದು ಪಟ್ಟಣ ಗುರು ಹಿಡಿದಿರುವಂತದ್ದು. ಆದ್ರೆ ಮನೆಯವರು ತುಂಬಾನೇ ಸಫರ್ ಆಗಿದ್ದಾರೆ. ಯಾಕಂತಂದ್ರೆ ಈಗ ಕಳೆದ 3-4 ವರ್ಷಗಳಿಂದ ಸಾಲವನ್ನ ಮಾಡಿ ಇವಳಿಗೆ ಹಣವನ್ನ ಕೊಟ್ಟಿದ್ದಾರೆ. ಇನ್ನೂ ಬಹಳಷ್ಟು ಯುವಕರು ಇವಳೆಲ್ಲ ಹಿಂದೆ ಬಿದ್ದು ಹಾಳಾಗಿರುವಂತಹ ಉದಾಹರಣೆಗಳಿದೆ ಅನ್ನೋದು ಆ ಕುಟುಂಬಸ್ಥರು ಆರೋಪವನ್ನ ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಆಕೆಯನ್ನ ಬೇಡ ನಮಗೆ ಹಣವನ್ನ ಕೊಡಿಸಿ ಅನ್ನೊಂದು ಮಾತನ್ನ ಈಗ ಕುಟುಂಬಸ್ಥರು ಹೇಳ್ತಿರುವಂತದ್ದು. ರಮ್ಯಾ, ಓಕೆ, ಥ್ಯಾಂಕ್ ಯು ಡೀಟೇಲ್ಸ್ಗೆ.